ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ. ಬಿಸಿಲಿನಿಂದ ಬಂದ ಕೂಡಲೇ ಈ ಥರ ತಂಪಾದ ಗೊಜ್ಜಿನಲ್ಲಿ ಊಟ ಮಾಡೋದ್ರಿಂದ ಆರೋಗ್ಯಕ್ಕೂ ಹಿತಕರ. ಮಕ್ಕಳಿಗೆ ಕೊಟ್ಟರೆ ಊಟ ಒಂದು ತುತ್ತು ಜಾಸ್ತಿನೇ ಮಾಡ್ತಾರೆ. ದಿನ ಸಾರು ಸಾಂಬಾರುಗಳಿಗಿಂತ ಈ ಥರ ತಂಪಾಗಿ ಮಾಡಿಕೊಂಡು ಗೊಜ್ಜನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ ಇವತ್ತು ಆರೋಗ್ಯಕ್ಕೆ ಹಿತಕರವಾದ ಸೌತೆಕಾಯಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಇದನ್ನು ಸೌತೆಕಾಯಿ ಎಳೆದಾಗಿದೆ, ಅದನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ಹೀಗೆ ತೆಕ್ಕೊಂಡು ಇಟ್ಕೊಳ್ತೇನೆ. ಅದರ ಸೈಡನ್ನೆಲ್ಲ ಒಮ್ಮೆ ಕಟ್ ಮಾಡಿ ಇಟ್ಕೊಂಡ ನಂತರ ಹೀಗೆ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡದ್ದು ಆಯಿತು. ಇದನ್ನೀಗ ನಾನು ಮಧ್ಯಕ್ಕೆ ಸೀಳ್ತಾ ಇದ್ದೇನೆ. ಇದು ನೋಡಿ ತುಂಬ ಎಳೆದಾಗಿದೆ. ಹೀಗೆ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಅದರ ತಿರುಳನ್ನೆಲ್ಲ ಇದ್ದರೆ ತೆಗೆದು ಬದಿಗೆ ಇಟ್ಕೊಳ್ಬೋದು. ಇದು ಎಳೆದಾಗಿದೆ, ಅದನ್ನು ಹಾಗೇನೂ ಕೂಡ ಹಾಕ್ಕೊಳ್ಬೋದು. ಇದನ್ನೀಗ ಹೀಗೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ತೇನೆ. ತುಂಬ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡ್ರೂ ತಿನ್ನಲಿಕ್ಕೆ ಸರಿಯಾಗೋದಿಲ್ಲ. ಹೀಗೆ ಕಟ್ ಮಾಡಿದರೆ ಕರೆಕ್ಟಾಗಿ ಇರ್ತದೆ, ಇಷ್ಟೇ ಸಣ್ಣ ಸಣ್ಣ ಸೈಜ್ನಲ್ಲಿ. ಇದನ್ನು ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಳ್ಬೇಕು. ಈಗ ಮಿಕ್ಸಿ ಜಾರ್ಗೆ ಹಸಿ ತೆಂಗಿನಕಾಯಿಯನ್ನು 1 ಬೌಲ್ ಆಗುವಷ್ಟು ತೊಗೊಂಡಿದ್ದೇನೆ. ಅದಕ್ಕೆ ಈಗ ಅರ್ಧ ಕಪ್ ಆಗುವಷ್ಟು ಪುಟಾಣಿ, ಹುರಿಗಡಲೆ ಅಂತ ಹೇಳ್ತೇವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 3 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಇಷ್ಟು ಹಾಕ್ಕೊಂಡ್ರೆ ಟೇಸ್ಟ್ ಸರಿಯಾಗಿ ಬರ್ತದೆ. ಇದಕ್ಕೆ ಅರಿಲಿಕ್ಕೆ ನಾವೀಗ ಅದಕ್ಕೆ ಬೇಕಾಗುವಷ್ಟೇ ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರೆದು ಇಟ್ಕೊಳ್ಬೇಕು. ನೋಡಿ, ಈ ಥರ ಈ ಹದದಲ್ಲಿ ನುಣ್ಣಗೆ ಅರಿಬೇಕು. ಗೊಜ್ಜಿನ ಕನ್ಸಿಸ್ಟೆನ್ಸಿ ಹೀಗೆ ಸರಿಯಾಗಿ ಬರ್ತದೆ. ಈಗ ಈ ಅರ್ದಿಟ್ಟದ್ದನ್ನೆಲ್ಲ ಈ ಪೇಸ್ಟನ್ನು ಕಟ್ ಮಾಡಿ ಇಟ್ಕೊಂಡಂತಹ ಸೌತೆಕಾಯಿಗೆ ಈಗ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಬೌಲ್ ಆಗುವಷ್ಟು ಅದಕ್ಕೆ ಹುಳಿ ಮೊಸರು ಅಥವಾ ಸಾದಾ ಮೊಸರು ಯಾವುದಾದ್ರೂ ಆಗ್ತದೆ, ಅದನ್ನು ತಗೊಳ್ಬೇಕು. ಅದನ್ನು ಕೂಡ ಈಗ ಈ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಮೊಸರು ಹಾಗೆ ಸ್ವಲ್ಪ ನೀರು ಇದಕ್ಕೆ ಹಾಕುವಾಗ ಗೊಜ್ಜಿನ ಹದವನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ತುಂಬ ನೀರು ಆಗದ ಹಾಗೆ ಅನ್ನದ ಜೊತೆ ಸೇರಿಸ್ಕೊಂಡು ತಿನ್ನುವ ಹಾಗೆ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಸೌತೆಕಾಯಿಯ ತೆಂಗಿನಕಾಯಿ ಪೇಸ್ಟ್ ಹಾಗೆ ಮೊಸರು ಉಪ್ಪು ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊಳ್ಳುವ ಹಾಗೆ ಕಲಸಿ ಇಟ್ಕೊಂಡು ಅದಕ್ಕೆ ಈಗ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಟ್ಟರೆ ಬೇಸಿಗೆಯಲ್ಲಿ ತಂಪಾಗಿ ಮಧ್ಯಾಹ್ನದ ಹೊತ್ತಿನ ಊಟಕ್ಕೆ ಸೌತೆಕಾಯಿಯ ಹಸಿ ಮೊಸರು ಸಾಸ್ನಿ ರೆಡಿ ಆಯಿತು ನೋಡಿ. ಸೂಪರ್ ಆದ ರುಚಿಯಾದ ಆರೋಗ್ಯಕರವಾದ ಸೌತೆಕಾಯಿ ಮೊಸರು ಸಾಸ್ನಿ ನೀವು ಕೂಡ ಮಾಡಿ ನೋಡಿ. ಅನ್ನ ಅಥವಾ ದೋಸೆಗೂ ತುಂಬ ಚೆನ್ನಾಗಿರ್ತದೆ. ಈ ಥರ ತಂಪಾಗಿ ಮಾಡಿಕೊಂಡು ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.